ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಉದ್ಯಾನ ನಗರಿಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ. ಎಲ್ಲಿ ನೋಡಿದ್ರೂ ಖಾಲಿ ಕೊಡಗಳದ್ದೇ ಅಬ್ಬರ. ಇನ್ನೆರಡು ದಿನಗಳಲ್ಲಿ ಜಲಮಂಡಳಿ ಕೊಡುತ್ತಂತೆ ಪರಿಹಾರ. ಬಿಬಿಎಂಪಿ ಮೇಯರ್ಗಿರಿಗೆ ಸಖತ್ ಪೈಪೋಟಿ. ಪರಿಶಿಷ್ಟ ಮಹಿಳೆಗೆ ಬೇಕಂತೆ ಮಹಾಪೌರ ಗಾದಿ. ಹೈಕೋರ್ಟ್ ಅಂಗಳದಲ್ಲಿದೆ ಮೀಸಲಾತಿ ತಗಾದೆ. ಕೆಎಟಿಯಿಂದ ಸಿಕ್ತು ಗೆಲುವಿನ ಹಾರ. ಪೊಲೀಸ್ ಕಮಿಷನರ್ ಆಗಿ ಮತ್ತೆ ಮಿರ್ಜಿ ಅಧಿಕಾರ ಸ್ವೀಕಾರ. ಗೃಹ ಇಲಾಖೆಗೆ ಎತ್ತಂಗಡಿಯಾದ್ರು ಔರಾದ್ಕರ್. ಕುಂಟುತ್ತಲೇ ಸಾಗಿದೆ ಮೆಟ್ರೋ ಕಾಮಗಾರಿ. 5 ತಿಂಗಳ ಮೊದಲೇ ಟ್ರಯಲ್ ರನ್ಗೆ ತಯಾರಿ. ಹೊಸ ಸರ್ಕಾರ ಮೆಚ್ಚಿಸಲು ಬಿಎಂಆರ್ಸಿಎಲ್ ತರಾತುರಿ. ಪ್ರೈಡ್ ಹೋಟೆಲ್ನಲ್ಲಿ ಭರ್ಜರಿ ಫುಡ್ ಫೆಸ್ಟ್. ಪಂಜಾಬಿ ಖಾದ್ಯಗಳು ಸಖತ್ ಟೇಸ್ಟ್. ಬಾಯಲ್ಲಿ ನೀರೂರಿಸಿದ ವೆರೈಟಿ ಕಬಾಬ್ಸ್. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ಕಾವೇರಿ ನೀರಿನ ಸರಬರಾಜು ನಿಲ್ಲಿಸಲಾಗಿದೆ. ನೀರಿನ ಸಮಸ್ಯೆ ಬಗೆಹರಿಸಲು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸುತ್ತಿರುವ ಜಲಮಂಡಳಿ ಅಧಿಕಾರಿಗಳು ಇನ್ನೆರಡು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವ ವಾಗ್ದಾನ ನೀಡಿದ್ದಾರೆ. ಒಂದ್ ಕಡೆ ನೀರಿಗಾಗಿ ಗುದ್ದಾಡುತ್ತಿರೋ ಮಹಿಳೆಯರು, ಇನ್ನೊಂದ್ ಕಡೆ ಕೊಡ ಹಿಡಿದು ಕ್ಯೂ ನಿಂತಿರೋ ಜನ. ಇದು ಬೆಂಗಳೂರಿನ ಸದ್ಯದ ಸ್ಥಿತಿ. ಕೆಆರ್ಎಸ್ ಬರಿದಾಗಿರೋದ್ರಿಂದ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸಿದೆ. ಮಲ್ಲೇಶ್ವರಂ, ರಾಜಾಜಿನಗರ, ಹೊಸೂರು, ಕೋರಮಂಗಲ, ಯಶವಂತಪುರ ಮುಂತಾದೆಡೆ ಕುಡಿಯುವ ನೀರಿಗೆ ಹಾಹಾಕಾರ ತೀವ್ರಗೊಂಡಿದೆ. ಇಲ್ಲಿ 4 ದಿನದಿಂದ ನೀರು ಬಂದಿಲ್ಲ. ನೀರಿಗೆ ತುಂಬ ತೊಂದರೆ ಆಗಿದೆ. ಇಲ್ಲಿ ಬೋರ್ವೆಲ್ ಕೆಟ್ಟೋಗೈತೆ. ತುಂಬ ಕಷ್ಟ ನೀರಿಗೆ. ಆದ್ದರಿಂದ ಇವಾಗ ಸ್ನಾನಕ್ಕೂ ಇಲ್ಲ, ಬಟ್ಟೆ ಒಗೆಯೋಕ್ಕೂ ಇಲ್ಲ. ತುಂಬ ತೊಂದರೆ ಆಗಿಬಿಟ್ಟೈತೆ ನೀರಿಗೆ. ಇನ್ನು ಮೊನ್ನೆ ತಾನೇ ಇನ್ನೆರಡು ದಿನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಸೋದಾಗಿ ಹೇಳಿದ್ದ ಜಲಮಂಡಳಿ ಅಧಿಕಾರಿಗಳು ನಾಳಿದ್ರಲ್ಲಿ ನೀರು ಕೊಡ್ತೀವಿ ಅಂತಿದ್ದಾರೆ. ಹೇಮಾವತಿ ಮತ್ತು ಕಬಿನಿ ಜಲಾಶಯಗಳಿಂದ 1,000 ಕ್ಯೂಸೆಕ್ ನೀರು ಬಿಡಲಾಗಿದ್ದು ಇನ್ನೆರಡು ದಿನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಯುತ್ತೆ ಅಂತಿದೆ ಜಲಮಂಡಳಿ. ಈಗ ಇರ್ತಕ್ಕಂಥ ಪರಿಸ್ಥಿತಿ ಸುಧಾರಣೆ ಕಡೆ ಹೋಗ್ತಾ ಇದೆ. ಬಹುಶಃ ಬರುವ 2 ದಿನಗಳಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಸಾಮಾನ್ಯ ಆಗಬಹುದು ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸದ್ಯ ಈ ಬಾರಿಯಾದರೂ ಜಲಮಂಡಳಿ ಹೇಳಿದ ಸಮಯಕ್ಕೆ ನೀರು ಬಂದ್ರೆ ಅಷ್ಟೇ ಸಾಕು. ಇಲ್ಲವಾದ್ರೆ ಜನ ಬೀದಿಗಿಳಿಯೋದು ಗ್ಯಾರಂಟಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಬಿಬಿಎಂಪಿ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ವಿಚಾರ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡಿತಾ ಇದೆ. ಮೇಯರ್ ಗಾದಿಗೆ ಕಾಂಗ್ರೆಸ್ ಸದಸ್ಯರಲ್ಲೇ ತೀವ್ರ ತಿಕ್ಕಾಟ ಶುರುವಾಗಿದೆ. ಹೀಗಾಗಿ ವಿವಾದ ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಜಿಗಿದಿದೆ. ಬಿಬಿಎಂಪಿಯ ನೂತನ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ವಿಷಯ ದಿನೇ ಗೊಂದಲದ ಗೂಡಾಗ್ತಾ ಇದೆ. ಪರಿಶಿಷ್ಟ ಪಂಗಡಕ್ಕೆ ಮೇಯರ್ ಸ್ಥಾನ ನೀಡಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಆಡಳಿತಾರೂಢ ಬಿಜೆಪಿಯಲ್ಲಿ ಎಸ್ಟಿ ಅಭ್ಯರ್ಥಿ ಇಲ್ಲದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಮೇಯರ್ ಪಟ್ಟ ಒಲಿಯಲಿದೆ. ಆದರೆ ಕಾಂಗ್ರೆಸ್ನಲ್ಲೇ ಮೇಯರ್ ಸ್ಥಾನಕ್ಕೆ ಗುದ್ದಾಟ ಶುರುವಾಗಿದೆ. ಪರಿಶಿಷ್ಟ ಪಂಗಡದಲ್ಲಿ ಮಹಿಳೆಗೆ ಮೇಯರ್ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿರುವ ಕಾಂಗ್ರೆಸ್ ಸದಸ್ಯೆ ನೂರ್ ಜಹಾನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ನಮ್ಮ ಅನಿಸಿಕೆ ಏನಂದರೆ ಅವರೇ ಆಗಬೇಕು ಅಂತಂದ್ಬಿಟ್ಟು. ಇವಾಗ ಪಕ್ಷ ನಮ್ಮದಿದೆ, ಸರ್ಕಾರ ನಮ್ಮದಿದೆ. ನಮ್ಮ ಪಾರ್ಟಿ ಅಧ್ಯಕ್ಷ ಪರಮೇಶ್ವರ್ ಜಿ ಅವರು ಮತ್ತು ಬೆಂಗಳೂರು ಜಿಲ್ಲಾಧ್ಯಕ್ಷರು ದಿನೇಶ್ ಗುಂಡೂರಾವ್ ಜಿ ಅವರು ಹಾಗೂ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆ ತೀರ್ಮಾನ ಮಾಡಿ ನಾವು ಆದಷ್ಟು ಮಹಿಳೆ ಎಸ್ಟಿಗೆ ಕೊಡಬೇಕು ಅಂದ್ಬಿಟ್ಟು ನಮ್ಮ ಅನಿಸಿಕೆ. ಆದರೆ ಕಾಂಗ್ರೆಸ್ನವರೇ ಆದ ಪರಿಶಿಷ್ಟ ಪಂಗಡದ ಮೇಯರ್ ಆಕಾಂಕ್ಷಿ ಲೋಕೇಶ್ ನೂರ್ ಜಹಾನ್ ವಾದವನ್ನು ತಳ್ಳಿ ಹಾಕಿದ್ದಾರೆ. ಇಲ್ಲ ಎಲ್ಲೂ ಅದನ್ನು ಮೆನ್ಷನ್ ಮಾಡಿಲ್ಲ. ಆರ್ಡ್ರಲ್ಲಿ ಪರಿಶಿಷ್ಟ ಪಂಗಡ ಅಂತ ಮಾಡಿದ್ದಾರೆ. ಅದು ಮಹಿಳೆಗೆ ಎಲ್ಲಿತ್ತು ಅಂದರೆ 8 ಪಾಲಿಕೆಗಳು ಸೇರಿ ರಿಸರ್ವೇಷನ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಇದ್ದರೆ ಮಾಡಿ ಅಂತ ಹೇಳೋಂಥ ಒಂದು ಅಂಶ ಅದರಲ್ಲಿದೆ KMC ಆ್ಯಕ್ಟಲ್ಲಿ. ಬಟ್ ಇದು ಈ ಪರ್ಟಿಕ್ಯುಲರ್ ಕೇಸಲ್ಲಿ ಆ ರೀತಿ ಬರೋದಿಲ್ಲ. ಅವೆಲ್ಲ ಸರಿಯಿಲ್ಲ, ಟೇಬಲ್ ಸರಿಯಿಲ್ಲ ಅಂತ ನಾವು ಹೋಗಿರೋದು.
ಒಟ್ನಲ್ಲಿ ಬಿಜೆಪಿ ಕೈತಪ್ಪಿದ ಮೇಯರ್ ಗದ್ದುಗೆಯನ್ನ ದಕ್ಕಿಸಿಕೊಳ್ಳೋಕೆ ಕಾಂಗ್ರೆಸ್ನಲ್ಲೇ ಮುಸುಕಿನ ಗುದ್ದಾಟ ಶುರುವಾಗಿದೆ. ಹೈಕೋರ್ಟ್ ತೀರ್ಪಿನಿಂದಾಗಿ ಈ ಗುದ್ದಾಟಕ್ಕೆ ತೆರೆ ಬೀಳಲಿದೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಈಗಂತೂ ಬೆಂಗಳೂರು ಉದ್ಯಾನ ನಗರಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳೋಕೆ ಹಿಂದು ಮುಂದು ನೋಡುವ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಕಸ ವಿಲೇವಾರಿಯಾಗದೆ ನಗರದ ಪಾರ್ಕ್ಗಳೆಲ್ಲ ತಿಪ್ಪೆಗುಂಡಿಯಂತಾಗಿವೆ. 2 ವರ್ಷದಿಂದ ಗುತ್ತಿಗೆದಾರರಿಗೆ ಹಣ ನೀಡದೇ ಇರೋದೇ ಈ ಸಮಸ್ಯೆಗೆ ಕಾರಣ. ಇದೀಗ ಬಿಬಿಎಂಪಿ ಆಯುಕ್ತ ಸಿದ್ದಯ್ಯ ಈ ಸಮಸ್ಯೆಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಗಾರ್ಡನ್ ಸಿಟಿ ಈಗ ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ. ಪಾರ್ಕ್ಗಳಲ್ಲಿ ಎಲ್ಲಿ ನೋಡಿದ್ರೂ ಕಸದ ರಾಶಿ ಕಣ್ಣಿಗೆರಚುತ್ತಿದೆ. ಕಸ ವಿಲೇವಾರಿ ಸ್ಥಗಿತಗೊಂಡಿರೋದೇ ಇದಕ್ಕೆ ಕಾರಣ. ನಗರದಲ್ಲಿರೋ 1050 ಪಾರ್ಕ್ಗಳಲ್ಲಿ 50% ಪಾರ್ಕ್ಗಳ ಕಸ ವಿಲೇವಾರಿಯನ್ನ ಗುತ್ತಿಗೆದಾರರಿಗೆ ನೀಡಲಾಗಿದೆ. ಆದರೆ ಗುತ್ತಿಗೆದಾರರಿಗೆ ಬಿಬಿಎಂಪಿ ಸರಿಯಾಗಿ ಹಣ ನೀಡಿಲ್ಲ. ಕಳೆದ 2 ವರ್ಷಗಳಿಂದ 12 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಇದರಿಂದ ಸಿಟ್ಟಿಗೆದ್ದ ಗುತ್ತಿಗೆದಾರರು ಪಾರ್ಕ್ ನಿರ್ವಹಣೆಯನ್ನೇ ಸ್ಥಗಿತಗೊಳಿಸಿದ್ದಾರೆ. ಇದುವರೆಗೂ ಬಿಲ್ಲು ಪಾವತಿ ಮಾಡೋಕ್ಕೆ ಯಾವ ಕ್ರಮನೂ ಕೈಗೊಂಡಿಲ್ಲ ಸೂಕ್ತವಾದ್ದು. ಇನ್ನೂ ಆಯುಕ್ತರ ಆದೇಶ ಹೋಗಿಲ್ಲ ಅವರಿಗೆ. ಆಮೇಲೆ ಈ ಪಾಲಿಕೆಯ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಪಾಲಿಕೆಯ ಭ್ರಷ್ಟ ವ್ಯವಸ್ಥೆಯಲ್ಲಿ ಈ ಹಣ ಪಾವತಿ ಮಾಡೋಕ್ಕೆ ಸೂಕ್ತ ಕ್ರಮ ಬೇಗ ಆಗಲ್ಲ. ಕಾರಣ ಏನು ಅಂತಂದರೆ, ಇನ್ನು ಒಂದು 15-21 ತಿಂಗಳಾಗ್ಬೋದು. ಮಾಡಿರೋ ಕೆಲಸಗಳ ಪಾವತಿ ಮಾಡಿಲ್ಲ. ಅದು ಪ್ರಕ್ರಿಯೆ ಬೇಗ ಆಗಬೇಕು. ಇಲ್ದಿರೆ ಉದ್ಯಾನವನಗಳು ಸಂಪೂರ್ಣ ಸರ್ವನಾಶ ಆಗ್ತವೆ. ಬೇಜಾನ್ ಉದ್ಯಾನವನ ಕುರ್ಚಿಗಳನ್ನೆಲ್ಲ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಇದೀಗ ಬಿಬಿಎಂಪಿ ಆಯುಕ್ತ ಸಿದ್ದಯ್ಯ ಇನ್ನು 4ರಿಂದ 5 ದಿನದೊಳಗೆ ಅವರ ಬಾಕಿ ಮೊತ್ತ ಪಾವತಿಸುವುದಾಗಿ ಹೇಳಿದ್ದಾರೆ. ಈ 2 ವರ್ಷ ಏನು ಕೆಲಸ ಮಾಡಿದ್ದಾರೆ, ಟೆಂಡರ್ ಆಗದೆ ಅಥವಾ ಅವ್ರಿಗೆ ಆದೇಶ ಕೊಡದೆ ನಾವು ಕೆಲಸ ಮಾಡಿಸಿದ್ದೇವೆ. ನಾವು ನಮ್ಮ ಅಧಿಕಾರಿಗಳೇ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದೇನೆ. ಕಡಿತದ ಮೇಲೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ, ಮುಂದುವರಿಸಿ ಅಂತ ಹೇಳಿದ್ದೇವೆ ನಾವು. ಸೊ ಅದರ ಬೇಸಿಸ್ ಮೇಲೆ ಎಷ್ಟು ಪೇಮೆಂಟ್ ಬಾಕಿ ಇದೆ ಅನ್ನೋದನ್ನ ವರ್ಕೌಟ್ ಮಾಡಿ ಅಂತ ಹೇಳಿದ್ದೇವೆ. ಸುಮಾರು 8ರಿಂದ 9 ಕೋಟಿ ಬರ್ಬೋದು ಅಂತ ಹೇಳಿದ್ದಾರೆ. ಇನ್ನು ಒಂದು 4-5 ದಿವಸದಲ್ಲಿ ಅದನ್ನು ಪೇಮೆಂಟನ್ನು ಸೆಟ್ಲ್ ಮಾಡಬೇಕು ಅಂತಲೂ ಸಹ ಆದೇಶ ಮಾಡಿದ್ದೇನೆ. ಆದರೆ ಗುತ್ತಿಗೆದಾರರಿಗೆ ಇನ್ನೂ ಈ ಬಗ್ಗೆ ಲಿಖಿತ ರೂಪದ ಆದೇಶ ತಲುಪಿಲ್ವಂತೆ. ಹೀಗಾಗಿ ಹಣ ಕೈ ಸೇರೋವರೆಗೂ ಕೆಲಸ ಮುಂದುವರಿಸಲ್ಲ ಅಂತ ಗುತ್ತಿಗೆದಾರರು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸಚಿನ್ ಮತ್ತು ವಿಷ್ಣು ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ತೀವ್ರ ಬಿಸಿಲಿನಿಂದ ಕಾದ ಕಾವಲಿಯಂತಾಗಿದ್ದ ಬೆಂಗಳೂರಿಗೆ ವರುಣ ತಂಪೆರೆದಿದ್ದಾನೆ. ಬೆಳಗಿನಿಂದ ಬಿಸಿಲ ಝಳಕ್ಕೆ ಸೋತಿದ್ದ ಜನರಿಗೆ ಸಂಜೆ ಸುರಿದ ಧಾರಾಕಾರ ಮಳೆ ತಂಪೆರೆದಿದೆ. ಕಚೇರಿ ಬಿಡುವ ಸಮಯಕ್ಕೆ ಮಳೆ ಸುರಿದಿದ್ರಿಂದ ಮನೆಗಳಿಗೆ ತೆರಳಲು ಜನರು ಪರದಾಡುವಂತಾಗಿತ್ತು. ಕೆಲವೆಡೆ ರಸ್ತೆಗೆ ಮರ ಬಿದ್ದು ಟ್ರಾಫಿಕ್ ಸಮಸ್ಯೆಯೂ ಉಂಟಾಗಿತ್ತು. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.